ಫೋನ್ ಮಾಡಿದ್ರು, ಮೇಡಮ್ ನೀವು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರ್ತೀರಾ ಅಂತ. ಆಯ್ತಾ ಅಂತ ಕೇಳಿದ್ರು ನನಗೆ. ನಾನು ಅವಾಗ ಫಸ್ಟ್ ಹಿಂಗಂದ, ಮೇಡಮ್ ನಾನು ನಿಮ್ಮ ಅಭಿಮಾನಿ, ನಿಮ್ದು ಯೂಟ್ಯೂಬ್ ಎಲ್ಲ ನೋಡ್ತೀನಿ, ನಿಮ್ದು ಹಾಗೆ ವೈರಲ್ ಆಗ್ತಿದೆ, ಹೀಗೆ ವೈರಲ್. ಆಯ್ತಪ್ಪ, ಆಯ್ತು ಅಂತಂದೆ. ಕೊನೆಗೆ ಲಾಸ್ಟ್ ಮತ್ತೆ ಅವ್ನಿಗೆ ಭಯ ಆಯ್ತು ಅನ್ಸುತ್ತೆ, ಕೇಳ್ದ, ಮೇಡಮ್ ನೀವು ಈ ಸಲದ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರ್ತೀರಾ? ನಾನು ಹೇಳಿದೆ, ನನ್ನ ಫಸ್ಟ್ ಕ್ವಶನ್ ಇದೇ ಆಯ್ತು, ಅಲ್ಲಪ್ಪ ನಿನಗೆ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕೇಳಿದೆ. ನಾನೇನಾದ್ರೂ ಮಾನಸಿಕ ಅಸ್ವಸ್ಥತೆ ತರ ಏನಾದ್ರೂ ಕಾಣ್ತಾ ಇದ್ದೀನಿ? ಇವತ್ತಿನವರೆಗೆ, ಈ ದಿನದ ಕ್ಷಣದವರೆಗೆ ನನ್ನ ಸ್ಥಿಮಿತ ನನ್ನ ಹತ್ರ ಇದೆ. ನಾನು ಎಲ್ಲೂ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿಲ್ಲ. ನನಗೆ ಯಾವ ಭಯನೂ ಇಲ್ಲ. ನಾಳೆ ಬಿಗ್ ಬಾಸ್ ನನ್ನ ಹತ್ರ ಬಂದು ಹೇಳಿದ್ರು ನಾನು ಇದೇ ಮಾತನ್ನ ಹೇಳ್ತೀನಿ, ಸೈಕಿಗಳಿಗೋಸ್ಕರ ಮಾಡಿರುವಂತ ನಿಮ್ಮ ಕಾರ್ಯಕ್ರಮ ಅಂತ ಓಪನ್ ಆಗಿ ಹೇಳಿ. ಮಾನಸಿಕ ಅಸ್ವಸ್ಥರಿಗಾಗಿ ಮಾಡಿರುವಂತಹ ಕಾರ್ಯಕ್ರಮ ಅಲ್ಲ, ಇದು ಬೇರೆ ಏನೂ ಅಲ್ಲ. ಆ ಕಾರ್ಯಕ್ರಮನ ಭಯಾನಕವಾಗಿ ಬಿಂಬಿಸ್ತಿರುವಂತ ನಮ್ಮ ಮಾಧ್ಯಮಗಳು. ಏನ್ರಿ ಅದು ಕಾರ್ಯಕ್ರಮ? ಏನಿದೆ ಕಲಿಯಕ್ಕೆ ಅದರಿಂದ ನಮ್ಗೆ? ಅಯ್ಯೋ, ನಮ್ಮ ಹೆಂಗಸರು ಕುತ್ಕೊಂಡು ನೋಡೋದೇನು, ಅವರಿಗೆ TRP ಬರೋದೇನು ಅಂದ್ರೆ ನಮ್ಮ ಮಾನಸಿಕ ಇದನ್ನ ಎಲ್ಲವರೆಗೂ ನಾವು ತಂದು ನಿಲ್ಲಿಸಿದೀವಿ ಮಾಧ್ಯಮದವರು. ಏನು ನ್ಯೂಸ್ ಚಾನೆಲ್ ಅಲ್ಲೂ ಅವಳು ಹೊರಗೆ ಬಂದಳು, ಇವನು ಒಳಗೆ ಹೋದ, ಅವನಿಗೆ ವೈಲ್ಡ್ ಕಾರ್ಡ್, ಇವು ಸುದೀಪ್ ಹಿಂಗಂದ್ರು. ಪ್ರಪಂಚದಲ್ಲಿ ನೀರಿಗಿಲ್ಲದೆ ಊಟಕ್ಕಿಲ್ಲದೆ ಜನ ಸಾಯ್ತಾ ಇದ್ದಾರೆ. ಅವನು ಯಾವನೋ ಬಿಗ್ ಬಾಸ್ ಮನೆಗೆ ಹೋಗಿ ಏನೋ ಕಡ್ದು ಕಟ್ಟೆ ಹಾಕ್ತಾನಂತ ನಾವು ಅದನ್ನು ವೈಭವೀಕರಿಸ್ತಾ ಇದ್ದೀವಿ. ನಾವು ಏನನ್ನ ತೋರಿಸ್ಬೇಕಿತ್ತು ಆಕ್ಚುಲಿ, ಅಲ್ವಾ? ಆಯ್ತು ಬಿಡಿ.